ನಮಸ್ತೆ, ಜೈ ಹಿಂದ್ ಸ್ನೇಹಿತರೆ. ಈ ದಿನ ಕೊಡ್ತಾರಂಥ ವಿಡಿಯೋ ವಿಶೇಷವಾಗಿ SSC ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿರುವಂಥ ಎಲ್ಲ ಅಭ್ಯರ್ಥಿಗಳಿಗೆ ಶುಭವಾಗಲಿ. ಜೊತೆಗೆ ಅಗ್ನಿವೀರ್ ರಿಟರ್ನ್ ಎಕ್ಸಾಮ್ ಬರೆದಿದ್ದಾರೆ, ಇನ್ನೂ ಕೂಡ ಅವ್ರಿಗೆ ಕೀ ಆನ್ಸರ್ ಬಂದಿಲ್ಲ ಅಥವಾ ರಿಸಲ್ಟ್ ಕೂಡ ಬಂದಿಲ್ಲ. ಅವರು ಕೂಡ ಒಂದು ಒಳ್ಳೆಯ ರಿಸಲ್ಟ್ ಕೊಡಲಿ ಅಂತೇಳಿ ನಮ್ಮ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋದಲ್ಲಿ ನಾವು ವಿಶೇಷ ಕೊಡ್ತಾರಂಥದ್ದು SSC ಮತ್ತು ಅಗ್ನಿವೀರ್ ಬ್ಯಾಚ್ ಫಿಸಿಕಲ್ ಬ್ಯಾಚ್ ನಾವು ಶುರು ಮಾಡ್ತಾಯಿದ್ದೀವಿ. ಈಗಾಗಲೇ 26ನೇ ತಾರೀಕು ಶುರು ಮಾಡಬೇಕಿತ್ತು, ಆದರೆ SSCದು ಫೈನಲ್ ರಿಸಲ್ಟ್ ಇನ್ನೂ ಬರದೇ ಕಾರಣ ನಾವು ಯಾವುದಕ್ಕೂ ಕೂಡ ಇನ್ನೂ ಮುಂದಕ್ಕೆ ಹೋಗುತ್ತೇನೋ, ತುಂಬ ಲೇಟ್ ಆಗುತ್ತೇನೋ ಉದ್ದೇಶದಿಂದ ನಾವು ತಡ ಮಾಡಿದ್ವಿ. ಆದರೆ ಮೇ 3ನೇ ತಾರೀಕಿಂದ ನಾವು ಫಿಸಿಕಲ್ ಕೋಚಿಂಗ್ ಶುರು ಮಾಡ್ತಿದ್ವಿ. ಸ್ಪೆಷಲ್ ಆಗಿ ಸೈನಿಕ ಅಕಾಡೆಮಿ ಮೈಸೂರು ಅಂದರೆ ಒಂದು ವಿಶೇಷ ನಿಮ್ಗೆ ಗೊತ್ತಿದೆ. ಫಿಸಿಕಲಲ್ಲಿ 100% ರಿಸಲ್ಟ್ ಕೊಟ್ಟಿದ್ವಿ, ಇಲ್ಲೂ ಕೊಟ್ಟಿದ್ದೀವಿ, ಕೊಡ್ತಾನೆ ಬರ್ತಾ ಇದ್ದೀವಿ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಬರುವಂಥ ಎಲ್ಲ ಅಭ್ಯರ್ಥಿಗಳು ಪಕ್ಕಾ ಫಿಟ್ಟಾಗಿ ಸೆಲೆಕ್ಷನ್ ಆಗ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ನಮ್ಮ ರೂಟೀನೇ ಅದೊಂದು ರೀತಿ ಸ್ಪೆಷಲ್ ಆಗಿದೆ. ಮಾರ್ನಿಂಗ್ ಫಿಟ್ನೆಸ್ ಆಗಿರ್ಬೋದು, ಡೇ ಫಿಟ್ನೆಸ್ ಆಗಿರ್ಬೋದು, ಈವ್ನಿಂಗ್ ಫಿಟ್ನೆಸ್ ಆಗಿರ್ಬೋದು, ವಿಶೇಷವಾಗಿ ಅಂತ ನೈಟ್ ಫಿಟ್ನೆಸ್. ಮಕ್ಕಳು ನೈಟ್ ಫಿಟ್ನೆಸ್ ಅಂದರೆ ಬಹಳ ಇಷ್ಟ. ಯಾಕೆಂದರೆ ಒಂದು ಸುಂದರವಾದ ವಾತಾವರಣದಲ್ಲಿ ಮಕ್ಕಳನ್ನ ಪಳಗಿಸ್ತೀವಿ. ಅದೇ ಥರ ಅವ್ರಿಗೆ ಡಯಟಿಂಗ್ ಮಾಡಿಸೋದಾಗಿರ್ಬೋದು, ಅವ್ರನ್ನ ಕೇರಿಂಗ್ ತಗೊಳ್ಳೋದಾಗಿರ್ಬೋದು, ಎಲ್ಲ ಥರದ ವ್ಯವಸ್ಥೆ ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಇದೆ. ಅದಲ್ಲದೆ ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ 2 ಗ್ರೌಂಡ್ ಇದೆ. ಒಂದು ಮಡ್ ಗ್ರೌಂಡ್, ಇನ್ನೊಂದು ಡಾಂಬರ್ ಗ್ರೌಂಡ್. ಮಳೆನಾದರೂ ಹೋಯ್ತಾ, ಸೊ ಮಡ್ ಗ್ರೌಂಡಲ್ಲಿ ಓಡಲಿಕ್ಕೆ ಸ್ಲಿಪ್ ಆಗ್ತಿದೆಯಾ, ಕಷ್ಟ ಆಗ್ತಿದೆಯಾ, ನಾವು ಅವ್ರ ಡಾಂಬರ್ ಗ್ರೌಂಡಲ್ಲಿ ತಯಾರಿ ಮಾಡ್ತೀವಿ. ಮಡ್ ಗ್ರೌಂಡಲ್ಲೂ ಕೂಡ ತಯಾರಿ ಮಾಡ್ತೀವಿ. ನಮ್ಮಲ್ಲಿ ಎಲ್ಲ ಥರದ ವ್ಯವಸ್ಥೆನ ತಯಾರಿ ಮಾಡಿಕೊಂಡು ನಾವು ಮಕ್ಕಳಿಗೆ ಲಾಸ್ಟ್ ಬ್ಯಾಚಲ್ಲಿ SSC ಬ್ಯಾಚ್ಗೆ 100% ರಿಸಲ್ಟ್ ಕೊಟ್ಟಿದ್ವಿ. ಫಿಸಿಕಲ್ ಫಿಟ್ನೆಸ್ಸಲ್ಲಿ ಅಂತೂ ಒಂದು ಕೂಡ ನಮ್ಮ ಮಕ್ಕಳು ಫೇಲ್ ಆಗಿಲ್ಲ. ಅಗ್ನಿವೀರ್ಲು ಅಷ್ಟೇ, ಈ ಬಾರಿನೂ ಕೂಡ ನಾವು SSC ಮತ್ತು ಅಗ್ನಿವೀರಿಗೆ ವಿಶೇಷವಾಗಿ ನಾವು ಫಿಸಿಕಲ್ ಫಿಟ್ನೆಸ್ಗೆ ನಾವು ತಯಾರಿ ಮಾಡ್ತಾಯಿದ್ದೀವಿ. ಜೊತೆಗೆ ಒಂದು ಒಳ್ಳೆಯ ಅವಕಾಶ ಅಂತಂದರೆ, ಯಾರು ಫಿಸಿಕಲ್ ಫಿಟ್ನೆಸ್ ಕೋಚಿಂಗ್ ಬರ್ತೀರಾ, 12th ಪಾಸ್ ಆಗಿರೋರು CHSLಗೆ ಅಪ್ಲಿಕೇಶನ್ ಹಾಕ್ಕೊಂಡು ರಿಟರ್ನ್ ಎಕ್ಸಾಮ್ ಕೂಡ ನಮ್ಮ ಸೈನಿಕ ಅಕಾಡೆಮಿ ಮೈಸೂರಲ್ಲಿ ನೀವು ತರಬೇತಿನ ಪಡ್ಕೊಬೋದು. ನೀವು ಫಿಸಿಕಲ್ಗೆ ಬಂದಂಥ ಮಕ್ಕಳು ರಿಟರ್ನ್ ತೊಗೊಬೋದು, ರಿಟರ್ನ್ಗೆ ಬಂದಂಥ ಮಕ್ಕಳು ಫಿಸಿಕಲ್ ತೊಗೊಬೋದು. ನೀವು ಏನೇ ನಮ್ಮ ಹತ್ರ ನೀವು ಕೋಚಿಂಗ್ ಪಡ್ಕೊಂಡ್ರೂ ಕೂಡ ಒಂದೇ ಫೀಸಲ್ಲಿ ನಾವು ಕ್ಲಿಯರ್ ಮಾಡಿಕೊಡ್ತೀವಿ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಇಲ್ಲಿವರೆಗೂ ಕೂಡ ನಾವು ಯಾವುದೇ ರೀತಿ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಹೇಳ್ಕೊಂಡಿರಲಿಲ್ಲ. ತುಂಬ ಮಕ್ಕಳು ಕೇಳ್ತಾಯಿದ್ರು, ಏನಪ್ಪ ಹೇಳೋದು, ನಾರ್ಮಲ್ ಆಗಿದೆ, ನೀವು ಫೋನ್ ಕಾಲ್ ಮುಖಾಂತರ ನಮಗೆ ಕೇಳಿದ್ರು ಕೂಡ ನಾವು ಹೇಳ್ಬಿಡ್ತೀವಿ ಓಪನ್ ಆಗಿ. ಸೊ ಹೆಂಗಲೂ ಕೂಡ ಪಬ್ಲಿಕ್ ಆಗೇ ಆಗುತ್ತೆ. ನಮ್ಮಲ್ಲೇನು ಸೀಕ್ರೆಟ್ ಇಲ್ಲ. ನಮ್ಮ ಸೈನಿಕ ಅಕಾಡೆಮಿ ಮೈಸೂರು ಅಂದರೆ ಟ್ರಾನ್ಸ್ಪರೆಂಟ್. ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ ಹೊಸ ಬ್ಯಾಚ್ ಶುರು ಆದಾಗ, ಹೊಸ ಮಕ್ಕಳು ಬಂದಾಗ 3 ತಿಂಗಳಿಗೆ ನಮ್ಮ ಸೈನಿಕ ಅಕಾಡೆಮಿ ಮೈಸೂರಿನಲ್ಲಿ 3 ತಿಂಗಳಿಗೆ ತಗೊಳ್ಳುವಂಥ ಫೀಸ್ ಕೇವಲ 12,000, 12,000 ಅಂದರೆ ಒಂದು ತಿಂಗಳಿಗೆ 4,000 ರೂಪಾಯಿ ಕೋಚಿಂಗ್ ಫೀಸನ್ನು ತಗೊಳ್ತಾ ಇದ್ದೀವಿ. ಕೋಚಿಂಗಲ್ಲಿ ಏನಪ್ಪ ಸೌಲಭ್ಯ ಕೊಡ್ತೀವಿ ಅಂತಂದರೆ, ಅವ್ರಿಗೆ ರಿಟರ್ನ್ ಎಕ್ಸಾಮ್ ತಯಾರಿ ಮಾಡ್ತೀವಿ, ಫಿಸಿಕಲ್ಗೆ ತಯಾರಿ ಮಾಡ್ತೀವಿ, ಆನ್ಲೈನ್ ಅಪ್ಲಿಕೇಶನ್ ನಾವೇ ಇಲ್ಲೇ ಹಾಕ್ಕೊಡ್ತೀವಿ, ಇಲ್ಲಿ ಹುಡುಕುವಂಥ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟೇಷನ್ಗೆ ಏನೇ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಹೆಲ್ಪ್ ಮಾಡ್ತೀವಿ. ಪ್ರೀ ಮೆಡಿಕಲ್ ಚೆಕಪ್ ಮಾಡ್ತೀವಿ, ವೀಕ್ಲಿ ಪ್ರೋಗ್ರೆಸಿವ್ ಟೆಸ್ಟ್ನ ತೊಗೊತೀವಿ. ಅದಲ್ಲೇ ನಾವು ಡೈಲಿ ಟೆಸ್ಟ್ ಕೂಡ ಅವಶ್ಯಕತೆ, ಡೈಲಿ ಟೆಸ್ಟ್ ತೊಗೊತೀವಿ, ಮಾಕ್ ಟೆಸ್ಟ್ ತೊಗೊತೀವಿ. 24/7 ಅವ್ರನ್ನ ಕೇರ್ ತೊಗೊಂಡು ತಯಾರಿ ಮಾಡ್ತೀವಿ. ಲೈಬ್ರರಿ ವ್ಯವಸ್ಥೆ ಇದೆ, 24/7 ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ಇದೆ, 24/7 ವೈಫೈ ಫೆಸಿಲಿಟೀಸ್ ಇದೆ, 24/7 ಅವರಿಗೆ ವಾಟರ್ ಫೆಸಿಲಿಟೀಸ್ ಇದೆ. ಸೊ ಎಲ್ಲ ಥರದ ಪ್ರತಿಯೊಂದು ವ್ಯವಸ್ಥೆ ನಮ್ಮ ಹತ್ರ ಇದೆ. ಕೇವಲ 4,000 ರೂಪಾಯಿ ಒಂದು ತಿಂಗಳಿಗೆ ನಾವು ಇದೆಲ್ಲ ಫೆಸಿಲಿಟೀಸ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದು ಹೊಸ ಮಕ್ಕಳುಗಳಿಗೆ ಬಂದಂಥಗ್ಗೆ. ಯಾರಾದರೂ 3 ತಿಂಗಳು ಮುಗಿದಿದೆ ಸರ್ ನನಗೆ ಅಂತಂದರೆ, ನಾವು 3 ತಿಂಗಳು ಆದ ನಂತರ ಆ ಮಕ್ಕಳನ್ನ ನಾವು ಸೀನಿಯರ್ ಕ್ಯಾಂಡಿಡೇಟ್ ಅಂತೇಳಿ ಗುರುತಿಸ್ತೀವಿ. ಸೀನಿಯರ್ ಕ್ಯಾಂಡಿಡೇಟ್ಗೆ ತಗೊಳ್ಳುವಂಥ ಫೀಸು ಒಂದು ತಿಂಗಳಿಗೆ 3,000 ರೂಪಾಯಿ ಅಷ್ಟೇ. ಇನ್ನು 1,000 ಕಡಿಮೆ ಆಗ್ತದೆ, ಮೊದಲಿಗಿಂತ 1,000 ಕಡಿಮೆ ಆಗುತ್ತೆ. ಇದು ಕೋಚಿಂಗ್ ಫೀಸ್ ಸ್ಟ್ರಕ್ಚರ್. ನೀವು ಏನಾದರೂ ಕೋಚಿಂಗ್ ತೊಗೊಳ್ಳಿ, ಫಿಸಿಕಲ್ ತೊಗೊಳ್ಳಿ, ರಿಟರ್ನ್ ಎಕ್ಸಾಮ್ ತೊಗೊಳ್ಳಿ, ಏನೇ ತೊಗೊಂಡ್ರೂ ಕೂಡ ಎಲ್ಲವೂ ಕೂಡ ಒಂದೇ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗಾದರೆ ಸರ್ ನಮಗೆ ಊಟ ವಸತಿಗೆ ಹೇಗೆ? ಊಟ ವಸತಿ ನಮ್ಮ ಸೈನಿಕ ಅಕಾಡೆಮಿ ಮೈಸೂರು ಒಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವ ಕಾರಣ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ. ಇಲ್ಲಿ ಊಟಕ್ಕೆ ಯಾವುದೇ ರೀತಿ ಸಮಸ್ಯೆ ಏನಿಲ್ಲ, ಒಳ್ಳೆಯ ಊಟ. ನಿಮಗೆ ಬೆಳಿಗ್ಗೆ ಡೈಲಿ ನಿಮಗೆ ಕುಡಿಲಿಕ್ಕೆ ಹಾಲು ಕೊಡ್ತೀವಿ, ಡೇ ಬೈ ಡೇ ಮೊಟ್ಟೆ ಕೊಡ್ತೀವಿ. ಬೆಳಗಿನ ತಿಂಡಿ ಡೈಲಿ ವೆರೈಟಿ ಇರ್ತದೆ. ಮಧ್ಯಾಹ್ನದ ಊಟ ಚಪಾತಿ ಊಟ, ಅದು ಹೊಟ್ಟೆ ತುಂಬ ಇರುತ್ತೆ. ರಾತ್ರಿ ಊಟ ಮುದ್ದೆ ಊಟ ಇರ್ತದೆ. ವೀಕ್ಲಿ ಒನ್ಸ್ ನಿಮ್ಗೆ ನಾನ್ ವೆಜ್ ವ್ಯವಸ್ಥೆ ಇರುತ್ತೆ. ಅದಲ್ಲದೆ ಮಧ್ಯದಲ್ಲಿ ಯಾವುದಾದ್ರು ಪಾರ್ಟಿ ಫಂಕ್ಷನ್ ನಡೆದ್ರೆ ಅದರಲ್ಲೂ ಕೂಡ ನಮಗೆ ಸ್ಪೆಷಲ್ ಊಟಗಳಿರ್ತದೆ. ಇದು ಊಟ ಮತ್ತು ವಸತಿಗೆ ಎರಡೂ ಸೇರಿಸಿ ಕೇವಲ 5,000 ರೂಪಾಯಿಗೆ ನಿಮಗೆ ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀವಿ. ಅಲ್ಗರ್ಥ ಹೊಸ ಮಕ್ಕಳುಗಳು ಬಂದಾಗ ಅವರಿಗೆ 9,000ದಲ್ಲಿ ನಿಮಗೆ ಊಟ ವಸತಿ ಕೋಚಿಂಗ್ ಎಲ್ಲ ಕೊಡ್ತೀವಿ. ಆಲ್ರೆಡಿ 3 ತಿಂಗಳಾಗಿದೆ ಸರ್, ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತೀವಿ ಅಂದರೆ ಅವ್ರಿಗೆ ಕೇವಲ 8,000 ರೂಪಾಯಿ ತೊಗೊತೀವಿ. ಇಷ್ಟರಲ್ಲಿ ನಿಮಗೆ ಸಂಪೂರ್ಣ ನಾವು ತರಬೇತಿನ ಕೊಡ್ತಾ ಇದ್ದೀವಿ, ಬೆಸ್ಟ್ ರಿಸಲ್ಟ್ ಕೂಡ ಕೊಡ್ತಾ ಇದ್ದೀವಿ.
ಹೆಚ್ಚು ಲಾಭ ಇಟ್ಕೊಂಡು ನಾವು ಮಾಡ್ತಿಲ್ಲ. ನಮ್ಮ ಹತ್ರ 13 ಜನ ಸ್ಟಾಫ್ ಇದ್ದಾರೆ. ಅದೇ ಥರ ಆ ಸ್ಟಾಫು ಕೂಡ ಬೆಸ್ಟ್ ನಮ್ಮ ಹತ್ರ ಮಕ್ಕಳಿಗೆ ಕೋಚಿಂಗ್ ಕೊಡಲಿಕ್ಕೆ ನಿಪುಣರಾಗಿದ್ದಾರೆ. ಈ ಥರ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ತಯಾರಿ ಮಾಡ್ತಿದ್ವಿ ಅಂದರೆ ನಮ್ಮ ಸೈನಿಕರು ಮೈಸೂರು ಅದಕ್ಕೆ ಬೆಸ್ಟ್ ರಿಸಲ್ಟ್ನ ಕೊಡ್ತಾಯಿದ್ದೀವಿ. ಯಾರಾದರೂ ಆಸಕ್ತ ಮಕ್ಕಳುಗಳು ಯಾಕಪ್ಪ ಅಂತಂದರೆ ನಾವು SSC ರಿಟರ್ನ್ ಎಕ್ಸಾಮ್ ಕೂಡ ನಾವು 3 ಮೇಯಿಂದ ಶುರು ಮಾಡ್ತಾರೋ ಕಾರಣ ಕೇವಲ 50 ಮಕ್ಕಳು ಮಾತ್ರ ತೊಗೊಳ್ತಾ ಇದ್ದೀವಿ. 50 ಮಕ್ಕಳು ಏನಕ್ಕೆ ಅದಕ್ಕೆ ಜಾಸ್ತಿ ತೊಗೊಳ್ಳೋಲ್ಲ ಅನ್ನೋದು ಇದು ಅಂದರೆ 50 ಮಕ್ಕಳಿಂದ ಜಾಸ್ತಿ ತೊಗೊಂಡ್ರೆ ಫಿಸಿಕಲ್ ಮಕ್ಕಳಿಗೆ ಅಕೊಮಡೇಷನ್ಗೆ ವ್ಯವಸ್ಥೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾವು ಒಂದು 60ರಿಂದ 70 ಮಕ್ಕಳು ಫಿಸಿಕಲ್ಗೆ ಮತ್ತು ಒಂದು 50 ಮಕ್ಕಳು ರಿಟರ್ನ್ ಎಕ್ಸಾಮ್ಗೆ ಅಂತ ಪ್ಲ್ಯಾನ್ ಮಾಡಿಕೊಂಡು ತಯಾರಿ ಮಾಡ್ತಾಯಿದ್ದೀವಿ. ರಿಟರ್ನ್ ಎಕ್ಸಾಮ್ ಬರುವಂಥ ಮಕ್ಕಳುಗಳು 50 ಮಕ್ಕಳು ಬರ್ಬೋದು, 50 ಮಕ್ಕಳಿಂದ ಹೆಚ್ಚು ತೊಗೊಳ್ಳೋದಿಲ್ಲ. ಫಿಸಿಕಲ್ ಬರೋ ಮಕ್ಕಳುಗಳು 70ರಿಂದ 80 ಮಕ್ಕಳು, ಮ್ಯಾಕ್ಸಿಮಮ್ 80 ಮಕ್ಕಳು ತನಕ ನಾವು ತೊಗೊಳ್ತಾ ಇದ್ದೀವಿ. ನಮ್ಮ ಸೈನಿಕರು ಮೈಸೂರು ಇಲ್ಲಿ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ವಿ. ನೀವು ಬರುವಂಥ ಮಕ್ಕಳುಗಳು ಕೂಡ ಬೆಸ್ಟ್ ರಿಸಲ್ಟ್ ಕೊಡ್ತೀವಿ ಅನ್ನೋ ಭರವಸೆ ನಾವು ಕೊಡ್ತೀವಿ. ಯಾರಾದರೂ ಆಸಕ್ತ ಮಕ್ಕಳುಗಳಿದ್ದರೆ ಪೋಷಕರುಗಳು ಆದಷ್ಟು ಬೇಗನೆ ಕಳಿಸ್ಕೊಡಿ. ಯಾಕೆಂದರೆ ರಿಟರ್ನ್ ಎಕ್ಸಾಮ್ ಫಿಸಿಕಲ್ ಸ್ವಲ್ಪ ವ್ಯತ್ಯಾಸ ಇದೆ. ರಿಟರ್ನ್ ಎಕ್ಸಾಮ್ ಮನೇಲೇ ಸ್ವಲ್ಪ ತಯಾರಾಗಿ ಬಂದಿದ್ರೆ ನಾವು ಇಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಹೇಳ್ಕೊಟ್ಟು ಬೇಗ ತಯಾರಿ ಮಾಡ್ಬೋದು. ಫಿಸಿಕಲ್ ಹಂಗಲ್ಲ. ಫಿಸಿಕಲ್ಗೆ ದೈಹಿಕ ಪರೀಕ್ಷೆ ಅಂತಂದರೆ ಅದು ನೋವಿದೆ. ಶರೀರನ ಪಳಗಿಸ್ಬೇಕಂದ್ರೆ ಕೆಲವರು ದಪ್ಪ ಇರ್ತಾರೆ, ಓಡ್ ಅಭ್ಯಾಸ ಇರೋದಿಲ್ಲ, ಪುಲಪ್ಸ್ ಹೊಡೆದ ಅಭ್ಯಾಸ ಇರೋದಿಲ್ಲ, 9 ಫೀಟ್ ಜಂಪ್ ಮಾಡಲಿಕ್ಕೆ ಕಷ್ಟ ಇರ್ತದೆ, ಕೆಲವು ಜಿಗ್ ಬ್ಯಾಲೆನ್ಸಲ್ಲೂ ಕೆಲವು ಬಿದ್ದುಬಿಡ್ತಾರೆ. ಈ ಥರ ಕೆಲವೊಂದು ಸಮಸ್ಯೆಗಳಾಗೋ ಕಾರಣ ಮೇನ್ ಅದರಲ್ಲಿ ರನ್ನಿಂಗ್ ಇಂಪಾರ್ಟೆಂಟ್ ಇರ್ತದೆ. ಅದಕ್ಕೋಸ್ಕರನೇ ತುಂಬ ಹಾರ್ಡ್ ವರ್ಕ್ ಮಾಡಿ ಮಕ್ಕಳನ್ನ ತಯಾರಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರನೇ ನೀವು ಆದಷ್ಟು ಬೇಗ ಕಳಿಸ್ಕೊಟ್ರೆ ಅಥವಾ ಮಕ್ಕಳುಗಳು ಆದಷ್ಟು ಬೇಗ ಬಂದರೆ ನಾವು ತಯಾರಿ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ನೀವು ಎಕ್ಸಲೆಂಟ್ರನ್ನು ನೋಡಿದು ಬೇಗ ನೀವು ಭಾರತ ಬೇಸಿಗೆ ಸಂಸ್ಥೆಗೆ ಹೊರಡ್ಬೋದು. ಇನ್ನಷ್ಟು ಮಾಹಿತಿಗಾಗಿ ನನ್ನ ನಂಬರ್ 9638116177ಗೆ ಕರೆ ಮಾಡಿ. ನಮಸ್ತೆ, ಜೈ ಹಿಂದ್.